ಅಡಿಕೆ ಬೆಳೆಗಾರರಿಗೆ ಶುರುವಾಯಿತು ಹೊಸ ತಲೆಬಿಸಿ. ಇಳುವರಿ ಕುಸಿತದ ನಡುವೆ ಇದೀಗ ಮತ್ತೊಂದು ಟೆನ್ಷನ್. ಸರಿಯಾಗಿ ಬೆಳೆ ಬಂದಿಲ್ಲ, ಈಗ ಬೆಲೆಯೂ ಕುಸಿಯುವ ಭೀತಿ. ಕಳ್ಳ ಮಾರ್ಗದ ಮೂಲಕ ಮಯನ್ಮಾರ್, ಇಂಡೋನೇಷ್ಯಾ ಅಡಿಕೆ ಎಂಟ್ರಿಯಾಗುತ್ತಿರೋದೇ ರೀಸನ್. ಎಸ್, ಅಡಿಕೆಯನ್ನೇ ನಂಬಿ ಬದುಕುತ್ತಿರುವ ಮಲೆನಾಡಿನ ರೈತರಿಗೆ ಈ ವರ್ಷ ಫಸಲು ಕೈಕೊಟ್ಟಿದೆ. ಅರ್ಧಕ್ಕರ್ಧದಷ್ಟು ಇಳುವರಿ ಕುಸಿತವಾಗಿದ್ದು ಅಡಿಕೆ ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಈ ನಡುವೆ ಅಡಿಕೆ ಬೆಳೆಗಾರರಿಗೆ ಮತ್ತೊಂದು ತಲೆಬಿಸಿ ಶುರುವಾಗಿದೆ. ಹೌದು, ಈ ವರ್ಷ ಅಡಿಕೆ ಬೆಳೆ ಕೈಕೊಟ್ಟಿರುವುದರಿಂದ ಬೆಲೆಯಾದರೂ ಚೆನ್ನಾಗಿದ್ರೆ ಸಾಕು, ಕೈಗೆ ಬಂದ ಫಸಲನ್ನು ಮಾರಿ ಹೇಗೋ ಜೀವನ ನಡೆಸೋಣ ಅಂತ ರೈತರು ಅಂದುಕೊಂಡಿದ್ರು. ಆದ್ರೆ ಇದೀಗ ಬೆಲೆಯು ಭಾರಿ ಇಳಿಕೆ ಕಾಣುವ ಭೀತಿ ಎದುರಾಗಿದ್ದು ರೈತರ ಗಾಯದ ಮೇಲೆ ಬರೆ ಇಳಿಯುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಮಯನ್ಮಾರ್, ಇಂಡೋನೇಷ್ಯಾದ ಅಗ್ಗದ ದರದ ಅಡಿಕೆ ಕಳ್ಳ ಮಾರ್ಗದ ಮೂಲಕ ದೇಶೀಯ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿರುವ ಕಾರಣ ಮಲೆನಾಡು ಸೇರಿ ಕರಾವಳಿಯ ಅಡಿಕೆಗೆ ಮಾರುಕಟ್ಟೆಯಲ್ಲಿ ದರ ಅಸ್ಥಿರತೆ ಕಾಡುತ್ತಿದೆ. ದೇಶದ ಬೃಹತ್ ಬೇಡಿಕೆಯುಳ್ಳ ರಾಜ್ಯಗಳಾದ ಉತ್ತರ ಪ್ರದೇಶ ಹಾಗೂ ಗುಜರಾತ್ ಮಾರುಕಟ್ಟೆಗಳಿಗೆ ನಮ್ಮ ದೇಶಿ ದರಕ್ಕಿಂತ 20% ಕಡಿಮೆ ಬೆಲೆಗೆ ಈ ವಿದೇಶಿ ಅಡಿಕೆ ಲಭ್ಯವಾಗುತ್ತಿರುವುದೇ ಪ್ರಸ್ತುತ ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಮೇ ತಿಂಗಳ ಆರಂಭದಲ್ಲಿ ಕ್ವಿಂಟಲ್ ಕೆಂಪಡಿಕೆಗೆ ಗರಿಷ್ಠ 54,000 ರೂಪಾಯಿ, ಚಾಲಿ ಅಡಿಕೆಗೆ 49,000 ರೂಪಾಯಿ ದಾಖಲಾಗಿತ್ತು. ಪ್ರಸ್ತುತ ಈ ದರ ಕೆಂಪಡಿಕೆಗೆ 52,000ದಿಂದ 53,000, ಚಾಲಿಗೆ 47,000 ಲಭಿಸುತ್ತಿದೆ. ಈ ದರ ಇಳಿಕೆ ಕೇವಲ ಕೆಂಪಡಿಕೆ ಚಾಲಿಗೆ ಸೀಮಿತವಾಗದೆ ಬೆಟ್ಟೆ, ಬಿಳಿ ಹಾಗೂ ಕೆಂಪುಗೋಟು ದರದ ಮೇಲೂ ಪರಿಣಾಮವನ್ನ ಬೀರಿದೆ. ಕಳೆದ ವರ್ಷದ ಮೇ ತಿಂಗಳಿಗೆ ಹೋಲಿಸಿದ್ರೆ ಈ ಬಾರಿ ಹೊರ ರಾಜ್ಯಗಳ ಮಾರುಕಟ್ಟೆಯಿಂದ ರಾಜ್ಯದ ಅಡಿಕೆಗೆ ಇರುವ ಬೇಡಿಕೆಯಲ್ಲಿ 15ರಿಂದ 20% ಕುಸಿತವಾಗಿದೆ. ಶಿರಸಿ ಮಾರುಕಟ್ಟೆಗೆ ಸಂಬಂಧಿಸಿ 35ರಿಂದ 40% ಭಾರಿ ಕುಸಿತ ದಾಖಲಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಶಿರಸಿ ಮಾರುಕಟ್ಟೆಯಿಂದ 30,000 ಕ್ವಿಂಟಲ್ ಅಡಿಕೆ ಹೊರ ರಾಜ್ಯಗಳಿಗೆ ರಫ್ತಾಗ್ತಿತ್ತು ಅಂತ ಶಿರಸಿ ತಾಲೂಕು ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಯ್ ಹೇಳಿರುವುದಾಗಿ ಪ್ರಜಾವಾಣಿ ಪತ್ರಿಕೆ ವರದಿ ಮಾಡಿದೆ. ಈ ಬಾರಿ ಬೇಡಿಕೆಯಷ್ಟು ಅಡಿಕೆ ಪೂರೈಕೆ ಇಲ್ಲ. ಪೂರೈಕೆ ಕಡಿಮೆ ಇರುವುದರಿಂದ ಬೆಲೆ ಹೆಚ್ಚಾಗಬೇಕಿತ್ತು. ಆದರೆ ದರ ಏರಿಕೆಯಾಗದೆ ಕುಸಿದಿರುವುದು ಕೃಷಿಕ ವಲಯದಲ್ಲಿ ಆತಂಕವನ್ನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.